ಹಾಯ್ ಫ್ರೆಂಡ್ಸ್, ಹಾಯ್ ಹಲೋ, ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ ನೋಡಿ ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2 ಮತ್ತು ಮಾಡಲ್ ಪೇಪರ್ 3 ಅಂತಕ್ಕಂಥದ್ದನ್ನು 3 ಮತ್ತು 4 ಅದರ ಜೊತೆಗೆ ಸ್ಟೇಟ್ ಲೆವೆಲ್ ಪೇಪರ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾವ್ಯಾವ ಚಾಪ್ಟ್ರು ಎಷ್ಟೆಷ್ಟು ಮಾರ್ಕ್ಸಿಗೆ ಬಂದಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಯಾಕೆ ಅಂದರೆ ನಾವು ಇದೇ ಆಧಾರದ ಮೇಲೇ ನಾವು ಡಿಸ್ಕಷನ್ ಮಾಡ್ತಾ ಹೋಗಬೇಕು. ಅದರ ಜೊತೆಗೆ ನಾವು ಅದನ್ನು ಕಂಪಲ್ಸರಿ ನಮಗೆ ಮಾರ್ಕ್ಸ್ ಬರ್ತಕ್ಕಂಥದ್ದು ಇದೇ ಕ್ವಶನ್ ಪೇಪರ್ ಆಧಾರದ ಮೇಲೇ. ಅದಕ್ಕೋಸ್ಕರನೇ ಈ ಥರ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಔಟ್ ಆಫ್ ಔಟ್ ಈಸಿಯಾಗಿ ತೆಗಿಬೋದು. ಇದೊಂದೇ ಅಲ್ಲ, ಇದ್ರ ಜೊತೆಗೆ ಸೋಷಿಯಲ್ ಪೇಪರ್ ಮಾಡಿದ್ದೀವಿ, ಮತ್ತು ಕನ್ನಡ ಪೇಪರ್ ಮಾಡಿದ್ದೀವಿ, ಮತ್ತು ಹಿಂದಿ ಪೇಪರ್ ಇದೆ. ಎಲ್ಲ ಪೇಪರ್ಸನ್ನು ನಾವು ಇದೇ ಥರನೇ ಮಾಡಿದ್ದೀವಿ. ನೀವು ಇನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದರೆ 100% ಹೇಳ್ತಾ ಇದ್ದೀನಿ, ನಿಮಗೆ ಸಿಗುತ್ತೆ. ಅಂದರೆ 80 ಮಾರ್ಕ್ಸ್ ಈಸಿಯಾಗಿ ನೀವು ತೆಗಿಬೋದು ಅಂತಕ್ಕಂಥದ್ದು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇವಾಗ ಫಸ್ಟ್ ಚಾಪ್ಟ್ರಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಅಂಕಗಳು ಇದೆ ಅಂತಕ್ಕಂಥದ್ದು, ಈ ಪೇಪರ್ಗಳಲ್ಲಿ ಎಷ್ಟೆಷ್ಟು ಬಂದಿದೆ ಅಂತಕ್ಕಂಥದ್ದನ್ನು ಸಹ ನೋಡ್ತಾ ಹೋಗೋಣ. ಓಕೆನಾ? ಲೆಟ್ ವಿ ಸ್ಟಾರ್ಟ್ ನಾವು. ಫಸ್ಟ್ ಚಾಪ್ಟರ್ ನೋಡಿ, ರಿಯಲ್ ನಂಬರ್ಸಲ್ಲಿ ಸಂಬಂಧಪಟ್ಟಂಗೆ 2 + √3 ಪ್ರೂವ್ ದಟ್ ಅಂತಕ್ಕಂಥ, ಅಂದರೆ ಇರ್ಯಾಷನಲ್ ನಂಬರ್ ಅಂತೇಳಿ ಪ್ರೂವ್ ಮಾಡಿರಿ ಅಂತಕ್ಕಂಥದ್ದು ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ, ಅದು ಎಷ್ಟು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ? ಅದು 2 ಮಾರ್ಕ್ಸ್ ಕ್ವಶನ್. ಅದೇ ಥರನೇ 2 ಮಾರ್ಕ್ಸ್ ಕ್ವಶನ್ ಅಲ್ಲೂ ಸಹ ಇದೆ. ಅದ್ರ ಜೊತೆಗೆ ಪ್ರೂವ್ ದಟ್ √3 ಅಂತಕ್ಕಂಥದ್ದು 2 ಮಾರ್ಕ್ಸಿಗೆ ಕೊಡ್ಬೋದು, ಅಥವಾ √5 ಕೊಡ್ಬೋದು. √5 ಅಗೈನ್ ಇಲ್ಲಿ ನೋಡಿ, ಮತ್ತು 5 + √3 ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಎಲ್ಲ ಮಾಡಲ್ ಪೇಪರ್ ಜೊತೆಗೆ ಸ್ಟೇಟ್ ಲೆವೆಲ್ ಪೇಪರನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಈ ಥರ ಕಂಪಲ್ಸರಿ 2 ಮಾರ್ಕ್ಸಿಗೆ ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ 3 ಮಾರ್ಕ್ಸ್ ಕ್ವಶನ್ಗೆ ನೋಡ್ತಾ ಹೋಗೋಣ. 3 ಮಾರ್ಕ್ಸಲ್ಲಿ ಪಾಲಿನಾಮಿಯಲ್ಸ್ಗೆ ಸಂಬಂಧಪಟ್ಟಂಗೆ ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕೊಟ್ಟಿದ್ದಾರೆ. x² + 7x + 10 ಆ್ಯಂಡ್ ವೆರಿಫೈ ಅಂತ ಕೇಳಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲೇನು ಮಾಡಿದ್ದಾರೆ, ಪಾಲಿನಾಮಿಯಲ್ಸ್ ಝೀರೋಸ್ ಕೊಟ್ಟಿದ್ದಾರೆ, ಈಕ್ವೇಷನ್ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಅಥವಾ ಆರ್ ಅಂತ ಕೊಟ್ಟು ಸಮ್ಮು ಮತ್ತು ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಅವಾಗ ಕೊಟ್ಟಾಗ ಆಲ್ಫಾ ಮೈನಸ್ ಬೀಟಾ ಕೇಳಿದ್ದಾರೆ. ಅಗೇನ್ ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ನೋಡಿದರೆ, 4th ಕ್ವಶನ್ ಪೇಪರಲ್ಲಿ ಪಾಲಿನಾಮಿಯಲ್ಸ್ಗೆ ಸಂಬಂಧಪಟ್ಟಂಗೆ x(x - 4) ಅದನ್ನು ಕೊಟ್ಟು ವೆರಿಫೈ ಮಾಡೋಕ್ಕೆ ಕೇಳಿದ್ದಾರೆ. ಅಂದರೆ ಇಲ್ಲಿ ಅರ್ಥ ಏನು, ಇಲ್ಲೂ ಸಹ ವೆರಿಫೈ ಮಾಡೋಕ್ಕೆ ಕೇಳಿದ್ದಾರೆ. ಅಂದರೆ ಪಾಲಿನಾಮಿಯಲ್ಸಲ್ಲಿ ಕಂಪಲ್ಸರಿ ಕ್ವಶನ್ ಯಾವುದು ಅಂತಂದರೆ, ಇಲ್ಲಿ ವೆರಿಫಿಕೇಷನ್ ಒಂದು ವೆರಿಫೈ ಮಾಡ್ತಕ್ಕಂಥ ಕೋಎಫಿಷಿಯಂಟ್ನ ವೆರಿಫೈ ಮಾಡಿ ಅಂತಕ್ಕಂಥ ಕ್ವಶನ್ ಕಂಪಲ್ಸರಿ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಇದನ್ನು ಮಾಡಲೇಬೇಕು. ಓಕೆನಾ? ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಹೋಗೋಣ. ನೋಡಿ, ಅದೇ ಚಾಪ್ಟ್ರಲ್ಲಿ ನೆಕ್ಸ್ಟ್ ಪಾಲಿನಾಮಿಯಲ್ಸ್ಗೆ ಸಂಬಂಧಪಟ್ಟಂಗೆ ಎಲಿಮಿನೇಷನ್ ಮೆಥಡ್. ನೋಡಿ, ಎಲಿಮಿನೇಷನ್ ಮೆಥಡಲ್ಲಿ ಹೌದಾ, ಎಲಿಮಿನೇಷನ್ ಮೆಥಡ್ ಪೇಪರ್ 1ಅಲ್ಲಿದೆ, ಪೇಪರ್ 2ಅಲ್ಲಿದೆ, ಪೇಪರ್ 3ಅಲ್ಲಿದೆ, ಪೇಪರ್ 4ಅಲ್ಲಿದೆ, ಮತ್ತು ಪೇಪರ್ 5 ಅಂದರೆ 5 ಅಂದರೆ ಸ್ಟೇಟ್ ಲೆವೆಲ್ ಪೇಪರಲ್ಲೂ ಸಹ ಇದೆ. ಮತ್ತು ಗ್ರಾಫಿಂದ ಎಲ್ಲ 4 ಮಾರ್ಕ್ಸ್ ಪ್ರಾಬ್ಲಮ್ ಇದು 4 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಇರೋದ್ರಿಂದ ಇದು ಸಹ ನಾವು ಕಂಪಲ್ಸರಿ ವರ್ಕ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಕ್ವಾಡ್ರಿಕ್ ಈಕ್ವೇಷನ್ ಚಾಪ್ಟರ್ ಅಂತ ತೊಗೊಂಡಾಗ ಲೆಸ್ ದ್ಯಾನ್ ಡೆಲ್ಟಾ, ಗ್ರೇಟರ್ ದ್ಯಾನ್ ಡೆಲ್ಟಾ, ಮತ್ತು ಈಕ್ವಲ್ ಟು ಡೆಲ್ಟಾ ಅಂತಕ್ಕಂಥದ್ದನ್ನು ಎಲ್ಲರಲ್ಲೂ ಕಾಣ್ತಾ ಇದೆ. ನೋಡಿ, ಫೈಂಡ್ ದ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿಸ್ಕ್ರಿಮಿನೆಂಟ್ ಕೇಳಿದ್ದಾರೆ, ಫೈಂಡ್ ದ ರೂಟ್ಸ್ ಅಂತ ಹೇಳಿದ್ದಾರೆ. ಇವು ಇರೋದ್ರಿಂದ ಈ ಚಾಪ್ಟ್ರಲ್ಲಿ ನಾವು ಕಂಪಲ್ಸರಿ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ಫಸ್ಟ್ ಪೇಪರಲ್ಲಿ 21st ಟರ್ಮ್ ಕಂಡಿದೆ ಅಂತ ಹೇಳಿದರೆ, ಸೆಕೆಂಡ್ ಪೇಪರಲ್ಲಿ ಸಮ್ ಕಂಡಿದೆ ಅಂತ ಹೇಳಿದರೆ, ಥರ್ಡ್ ಪೇಪರಲ್ಲಿ 3 ಡಿಜಿಟ್ ನಂಬರ್ಸ್ ಡಿವಿಸಬಲ್ ಬೈ 5 ಅಂತ ಹೇಳಿದ್ರು. ಅಥವಾ ಇಲ್ಲಿ ಸ್ವಲ್ಪ ಅದಕ್ಕೆ ಅದನ್ನು ಹೋಲಿಸ್ಕೊಂಡ್ರೆ 20 ಟರ್ಮ್ಸಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಆ ಥರ ಕೊಟ್ಟರು. ನೆಕ್ಸ್ಟ್ ಸಮ್ ಕೇಳಿದ್ದಾರೆ. ಅದೇ ಜೊತೆಗೆ ಈ ಸ್ಟೇಟ್ ಲೆವೆಲಲ್ಲಿ 2 ಕೇಳಿದ್ದಾರೆ, ಯಾವುದು ಸಮ್ಮನ್ನು ಕಂಡುಹಿಡಿತಕ್ಕಂಥದ್ದು ಮತ್ತು ಹೌ ಮೆನಿ ಟರ್ಮ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಅರ್ಥ ಏನಂದರೆ, ಈ ಚಾಪ್ಟ್ರಲ್ಲಿ ಕಂಪಲ್ಸರಿ AN ಕಲಿಲೇಬೇಕು ನಾವು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಬೇಕು ನೀವು. ನೆಕ್ಸ್ಟ್ ಥಿಯರಮ್ಸ್ ನೋಡೋಣ. ಥಿಯರಮ್ಸ್ ನೋಡಿ, ಫಸ್ಟಲ್ಲಿ AA ಕ್ರೈಟೀರಿಯಾ, ಫಸ್ಟ್ ಪೇಪರಲ್ಲಿ SAS ಕೇಳಿದ್ದಾರೆ, SSS ಅಥವಾ ಥೇಲ್ಸ್ ಥಿಯರಮು ಅಥವಾ AA ಕ್ರೈಟೀರಿಯಾ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಆಲ್ ಥೇಲ್ಸ್ ಥಿಯರಮ್ ಅಥವಾ AA ಕ್ರೈಟೀರಿಯಾ ಥಿಯರಮ್ ಪಕ್ಕಾ ಆಗಿರಲೇಬೇಕು ಅಂತಕ್ಕಂಥದ್ದನ್ನು ಇದರಲ್ಲಿ ಅರ್ಥ ಆಗುತ್ತೆ. ನೆಕ್ಸ್ಟು ಈ 4 ಕ್ವಶನ್ ಪೇಪರ್ ಮಾಡಲ್ ಪೇಪರ್ಸು ಜೊತೆ ಸ್ಟೇಟ್ ಲೆವೆಲಲ್ಲಿ ಬರ್ತಕ್ಕಂಥದ್ದು ಇರೋದ್ರಿಂದ ನೀವು ಕಂಪಲ್ಸರಿ ಇವನ್ನ ಕಲಿಲೇಬೇಕಾಗುತ್ತೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಅಂತ ಕೇಳಿದ್ದಾರೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಅಗೇನ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಕೆ ಕೇಳಿದ್ದಾರೆ, ಮತ್ತು ಅಥವಾ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ನೋಡಿ. ಮತ್ತು ಹೌದಾ, ಫೈಂಡ್ ದ ಡಿಸ್ಟೆನ್ಸ್ ಅಂದರೆ ಇಲ್ಲಿ ಫೈಂಡ್ ದ ಕೋಆರ್ಡಿನೇಟ್ಸ್ ಆದರೂ ಕೇಳ್ಬೋದು, ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳ್ಬೋದು, ಡಿಸ್ಟೆನ್ಸ್ ಫಾರ್ಮುಲಾ ಆದರೂ ಕೇಳ್ಬೋದು, ಯಾವುದು ಬೇಕಾದರೂ ಕೇಳ್ಬೋದು. ನಾವು ಆಲ್ರೆಡಿ ಅವನ್ನೆಲ್ಲವೂ ಸಹ ಲಾಸ್ಟ್ ಕ್ವಶನ್ ಪೇಪರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅದರ ಜೊತೆಗೆ ನಾವು ಅದನ್ನು ಹೇಳಿದ್ದೀನಿ, ಕಂಪಲ್ಸರಿ ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ತೋರಿಸಿದ್ದೀನಿ ನಾನು. ಹೌದಾ?
ಹಾಗಾಗಿ ಅವನ್ನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ನೋಡಿ, ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂಗೆ ಅಗೇನ್ ಪೇಪರ್ 1 ಡಿಸ್ಟೆನ್ಸ್ ಫಾರ್ಮುಲಾಗೆ 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಇವು ರೈಟ್ ಇದು ನೋಡಿ ಮಿಡ್ ಪಾಯಿಂಟ್ ಫಾರ್ಮುಲಾ 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಮಾಸ್ ಎಲ್ಲಿ ಇಂಪಾರ್ಟೆಂಟು ಮಾಸ್ ನೋಡ್ತಾ ಹೋಗಿ 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಇದ್ದಾವೆ. ಇವು ಸಹ 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಮತ್ತು ಫಾರ್ಮುಲಾನೇ 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಟ್ರಿಗ್ನಾಮಿಟ್ರಿ ನೋಡೋಣ. 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ನೇರವಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳಿರ್ತದೆ ಈ ಥರ. ನೋಡಿ, 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಕೇಳಿದ್ದಾರೆ ಅಂದರೆ ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಆ ಚಾಪ್ಟ್ರಲ್ಲಿ ಅಂತಕ್ಕಂಥದ್ದನ್ನು ನೀವು ನಿರ್ಧಾರ ಮಾಡಿಕೊಂಡು ಪ್ರಿಪೇರ್ ಆಗ್ತಾ ಹೋಗಬೇಕು. ಈ ಸರ್ಕಲ್ಸ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತಕ್ಕಂಥದ್ದು ಇದು 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ. ನೋಡಿ, ಸರ್ಕಲ್ಸಲ್ಲೇ 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಆ ಸರ್ಕಲ್ಸಲ್ಲಿ ನಾವು 1 ಮಾರ್ಕ್ಸಿನ ಈಸಿ ಇರ್ತದೆ, ಆದರೆ ಕನ್ಫ್ಯೂಸ್ ಆಗ್ತದೆ. ಅಂಥವನ್ನ ನಾವೇನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ತೀರ ಅಷ್ಟೇ. ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಗೆ ಫಾರ್ಮುಲಾ ಟು ಫೈಂಡ್ ದ ಮೀನ್ ನೋಡಿ, ಗ್ರೂಪ್ ಡಾಟಾ ಡೈರೆಕ್ಟ್ ಮೆಥಡಲ್ಲಿ ಕೇಳಿರ್ತಕ್ಕಂಥದ್ದು. ಹೌದಾ, ವಾಟ್ ಡಸ್ ಎಲ್ ರೆಪ್ರೆಸೆಂಟ್ ಅಂತಕ್ಕಂಥದ್ದು, ಎಲ್ ಅಂದರೆ ಏನಂತಕ್ಕಂಥ ಕೇಳಿದರೆ ಫೈಂಡ್ ದ ಮಾರ್ಕ್ಸ್ ಇನ್ ಕ್ಲಾಸ್ ಇನ್ 10 to 25 ಅಂತ ಕೇಳಿದರೆ ಇದು ಮಾಡಲ್ ಪೇಪರು. ಫಸ್ಟ್ ಮಾಡಲ್ ಪೇಪರಲ್ಲಿ ಇಲ್ಲ, ಸೆಕೆಂಡ್ ಮಾಡಲ್ ಪೇಪರಲ್ಲಿ ಇದೆ, ಥರ್ಡ್ ಮಾಡಲ್ ಪೇಪರಲ್ಲಿ ಇದೆ, ಫೋರ್ತ್ ಮಾಡಲ್ ಪೇಪರ್ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದೆ. ಮತ್ತು ಸ್ಟೇಟ್ ಲೆವೆಲಲ್ಲಿ ದ ಮೀನ್ ಕ್ಲಾಸ್ ಅಂತ ಕರಿತಾರೆ, ಮೀಡಿಯನ್ ಆಫ್ ದ ಕ್ಲಾಸ್ ಅಂತ ಕೇಳಿರ್ತಕ್ಕಂಥದ್ದು ಇದು. ಹೌದಾ, ಇದು ಆನ್ಸರ್ ಸಹ ಕೊಟ್ಟಿದ್ದಾರೆ 20 to 30 ಅಂತಕ್ಕಂಥದ್ದು. ಈ ಸರ್ಕಲ್ಸ್ಗೆ ಸಂಬಂಧಪಟ್ಟಂಗೆ ಈ ಸರ್ಕಂಫರೆನ್ಸನ್ನು ಕಂಡುಹಿಡಿದು ಆಮೇಲೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ಗೆ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ನೋಡೋಣ. ನೋಡಿ, ಇದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ಗೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳಿರ್ತಕ್ಕಂಥದ್ದು ಫಸ್ಟ್ ಪೇಪರಲ್ಲಿದೆ. ಸೆಕೆಂಡ್ ಪೇಪರಲ್ಲೂ ಸಹ ಸೇಮ್ ಅದೇ ಕ್ವಶನಲ್ಲೇ ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ ವಾಲ್ಯೂಮ್ ಕಂಡುಹಿಡಿಯೋಕೆ ಕೇಳಿದ್ದಾರೆ. ಇಲ್ಲಿ ವಾಲ್ಯೂಮ್ನ ಕೇಳ್ತಾ ಹೋಗ್ತಿದೆ. ನೋಡಿ, ಇದು ವಾಲ್ಯೂಮ್ ಕೇಳಿದರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ಗೆ ಸಂಬಂಧಪಟ್ಟಂಗೆ ಇವೆಲ್ಲವೂ ಡಿಸ್ಕಷನ್ ಮಾಡ್ತಾ ಇರೋದು. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಇವೆಲ್ಲವೂ ಎಷ್ಟು ಮಾರ್ಕ್ಸಿಗೆ? 1 ಮಾರ್ಕ್ಸಿಗೆ 1 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ. 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಕೇಳ್ಬೋದು, ಯಾವ ಥರ ಕೇಳಿದ್ದಾರೆ ಸ್ಟೇಟ್ ಲೆವೆಲ್ ಪೇಪರಲ್ಲೂ ಸಹ ಅಂತಕ್ಕಂಥದ್ದನ್ನು ಮಾತ್ರ ನಾವು ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್, ದ ಸಮ್ ಆಫ್ ದ ಪ್ರಾಬಿಲಿಟಿ ಆಫ್ ಆಲ್ ದ ಎಲಿಮೆಂಟರಿ ಈವೆಂಟ್ಸ್ ಆಫ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ ಅಂತ ಅಂದರೆ ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಂಗೆ 1 ಮಾರ್ಕ್ಸಿಂದು ಯಾವ ಥರ ಕೇಳಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಹೌದಾ, ಇದು 1 ಅಂತ ಬರಿಬೋದು. ರೈಟ್ ದ ಪ್ರಾಬಿಲಿಟಿ ಆಫ್ ಶೂರ್ ಇವೆಂಟ್ ಆ್ಯಂಡ್ ಇಂಪಾಸಿಬಲ್ ಇವೆಂಟ್. ಶೂರ್ ಇವೆಂಟ್ ಅಂದರೆ 1 ಆಗುತ್ತೆ, ಇಂಪಾಸಿಬಲ್ ಇವೆಂಟ್ ಅಂದರೆ 0 ಆಗುತ್ತೆ. ಅಂದರೆ ಇದು ಪ್ರಾಬಿಲಿಟಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಚಾಪ್ಟ್ರು. ಅಂದರೆ ಮೊದಲನೇ ಪೇಪರಲ್ಲೂ ಇದೆ, ಸೆಕೆಂಡ್ ಪೇಪರಲ್ಲೂ ಇದೆ, ಥರ್ಡ್ ಪೇಪರಲ್ಲಿ ನೋಡಿ ಇಲ್ಲಿ ಕೇಳಿದ್ದಾರೆ. ಅಂದರೆ ಫಾರ್ಮುಲಾ ಹಾಕ್ಕೊಂಡು ನಾವು ಕಂಡುಹಿಡಿಬೇಕಿದು. ಆನ್ಸರ್ ಎಷ್ಟು ಬರುತ್ತೆ? 0.75 ಆಗುತ್ತೆ ಆನ್ಸರು. ಹೌದಾ, ಮತ್ತು ಇಲ್ಲೂ ಕೇಳಿದ್ದಾರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಈಕ್ವಲ್ಸ್ 1 ಆಗುತ್ತೆ. ಅದೇ ಥರ ಸಮ್ ಆಫ್ ದ ಪ್ರಾಬಿಲಿಟಿ ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಕ್ವಲ್ಸ್ 1. ಅಂದರೆ ಇಲ್ಲಿ ಪ್ರಾಬಬಿಲಿಟಿಯಲ್ಲಿ 1 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಕ್ವಶನ್ ಕೇಳ್ಬೋದು ಅಂತಕ್ಕಂಥದ್ದು ಇದೆ ಇದರಲ್ಲಿ. ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಗೆ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಮೋಡ್ ಕಂಪಲ್ಸರಿ ಕೇಳ್ತಕ್ಕಂಥದ್ದು. ನೋಡಿ, ಯಾವುದೇ ರೀತಿಯಾಗಿ ನಾವು ಇಲ್ಲಿ ಕನ್ಫ್ಯೂಷನ್ ಬೇಡ. ಸರ್ಕಲ್ಸಲ್ಲಿ ಹೋದರೆ 3 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವಶನ್ ಯಾವುದಿರುತ್ತೆ ನೋಡಿ, ಒಂದು ಥೀರಮ್ ಇದ್ದೇ ಇರುತ್ತೆ. 2 ಥೀರಮ್ ಇದ್ದಾವೆ, 2ರಲ್ಲಿ ಯಾವುದಾದ್ರು ಒಂದು ಪಕ್ಕ. ಅದರಲ್ಲೂ ಯಾವುದು ಜಾಸ್ತಿ ಸರ್ತಿ ರಿಪೀಟ್ ಆಗಿದೆ ಅಂದರೆ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್. ಸೆಕೆಂಡ್ ಥೀರಮ್ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್. ಹೌದಾ, ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿರೋದನ್ನು ಸಹ ರಿಪೀಟ್ ಆಗಿದೆ. ಹಾಗಾಗಿ 2 ಥೀರಮ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಕಂಪಲ್ಸರಿ 2 ಥೀರಮ್ ನೀವು ಕಲೀಲೇಬೇಕು. ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ 3 ಮಾರ್ಕ್ಸ್ಗೆ ಯಾವುದೇ ತೊಗೊಳ್ಳಿ, ಸ್ಟ್ಯಾಟಿಸ್ಟಿಕ್ಸ್ ಅಂತಲೇ ನಾವು ಏನನ್ನ ತೊಗೊಂಡ್ರೆ 3 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಮೀನ್ ಕಂಡುಹಿಡಿಯೋದಿರ್ಬೋದು ಅಥವಾ ಮೋಡ್ ಕಂಡುಹಿಡಿಯೋದು. ಮೀನು ಮೋಡು ಭಾಳ ರಿಪೀಟ್ ಆಗಿರ್ತಕ್ಕಂಥದ್ದು ಅದೇ ಜಾಸ್ತಿ ಇದ್ದಾವೆ. ಮೀಡಿಯನ್ 2 ಸರ್ತಿ ಕೇಳಿದ್ದಾರೆ. ಇಲ್ಲ ಸರ್, ಇಲ್ಲೂ ಸಹ ಕೇಳಿದ್ದಾರೆ, ಕೇಳಿ. ಆದರೆ ಮೀನು ಕೇಳಿದಾರಲ್ವ, ನಾವು ಮೀನ್ ಅಥವಾ ಮೋಡ್ 2 ಪರ್ಫೆಕ್ಟ್ ಆದರೆ ನಾವು 3 ಮಾರ್ಕ್ಸ್ ಈಸಿಯಾಗಿ ನಾವು ತೊಗೊಳ್ಬೋದು. ಹೌದಾ, ನೆಕ್ಸ್ಟ್ ಅದೇ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಗೆ ನೋಡಿ, ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂಗೆ 2 ಮಾರ್ಕ್ಸ್ ಕ್ವಶನ್ ಏನನ್ನ ರೈಸ್ ಆಗುತ್ತಾ? ಹೌದು, ಕಾಯಿನ್ ಬಗ್ಗೆ ಕೇಳಿದ್ದಾರೆ, ಸೇಮ್ ಬರ್ತ್ಡೇ ಬಗ್ಗೆ ಹೇಳಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಹೇಳಿದ್ದೀವಿ. ಆಮೇಲೆ ನೋಡಿ, ಪ್ರಾಬಬಿಲಿಟಿ ಆಫ್ ಅದೇ ಬ್ಯಾಕ್ ಕಂಟೈನ್ಸ್ ಸೇಮ್ ಕಾನ್ಸಿಕ್ಯೂಟ್ಲಿ ನ್ಯಾಚುರಲ್ ನಂಬರ್ಸ್ ಫ್ರಮ್ 1 to 10 ಏನೋ ಇರ್ತದೆ, ಆ ಥರ ಕ್ವಶನ್ಸ್ ಆ ಥರ ಇರುತ್ತೆ. ಅಥವಾ 1 to 20 ಅಂತಕ್ಕಂಥ ಕ್ವಶನ್ ಕೇಳ್ಬೋದು. ಅಥವಾ ಬ್ಯಾಕ್ ಕಂಟೈನ್ಸ್ 3 ರೆಡ್ ಬಾಲ್ಸ್ ಆ್ಯಂಡ್ 5 ಬಾಲ್ಸ್ ಅಂತಕ್ಕಂಥ ಕೇಳ್ಬೋದು. ಈ ಥರ ಇದೆಲ್ಲ 2 ಮಾರ್ಕ್ಸ್ ಕ್ವಶನ್ನು. ಈ 2 ಮಾರ್ಕ್ಸ್ ಕ್ವಶನ್ ಇದೇ ಥರ ಇರೋದ್ರಿಂದ ನಾವೇನು ಮಾಡಬೇಕಂದ್ರೆ ಇದೇ ಥರ ಕ್ವಶನ್ಸನ್ನು ಮಾತ್ರ ನಾವು ಡಿಸ್ಕಷನ್ ಮಾಡ್ತಾ ಹೋಗಬೇಕು. ನೋಡಿ, ಸ್ಟ್ಯಾಟಿಸ್ಟಿಕ್ಸಲ್ಲಿ
ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಕೇಳಿದಾಗ ಸ್ಟ್ಯಾಟಿಸ್ಟಿಕ್ಸಲ್ಲಿ ಈ ಇದರಲ್ಲಿ ಪ್ರಾಬಬಿಲಿಟಿಯಲ್ಲಿ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ನೇ ಮ್ಯಾಕ್ಸಿಮಮ್ ಆಗಿ ಕವರ್ ಆಗ್ತಾ ಇದೆ. 2 ಮಾರ್ಕ್ಸ್ ಕ್ವಶನ್ ಮ್ಯಾಕ್ಸಿಮಮ್ ಆಗಿ, ಹೌದಾ. 3 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು 2 ಮಾರ್ಕ್ಸ್ ಕ್ವಶನ್ಸ್ ಹೋಗಲಿ. ಅಗೇನ್ ನೋಡಿ, ಇಲ್ಲಿ ಕ್ವಾಡ್ರಿಕ್ ಈಕ್ವೇಷನ್ಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಯಾಕೆ 1 ಮಾರ್ಕ್ಸಿಂದು ಮಲ್ಟಿಪ್ಲಿಕೇಶನ್, ಕ್ರಾಸ್ ಮಲ್ಟಿಪ್ಲಿಕೇಶನ್, ಡಿಸ್ಕ್ರಿಮಿನೆಂಟ್ ಬಗ್ಗೆ ಕೇಳಿದ್ದಾರೆ. ಆಮೇಲೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಿಕ್ ಈಕ್ವೇಷನ್, ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಿಕ್ ಈಕ್ವೇಷನ್, ಅಲ್ಲಿ ಇದು 1 ಮಾರ್ಕ್ಸಿಗೆ ಮತ್ತೆ ಈ ಥರ ಕೇಳಿದ್ದಾರೆ, ಹೌದಾ. ಇಲ್ಲಿ ಅನಾಲಿಸಿಸ್ ಬಗ್ಗೆ ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ಯಾವ ರೀತಿಯಾಗಿ ಯಾವ ಚಾಪ್ಟ್ರಲ್ಲಿ ಎಷ್ಟನ್ನು ಕಲಿಬೇಕು ಅಂತಕ್ಕಂಥದ್ದು ನೋಡಬೇಕು. ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸು, ನೆಕ್ಸ್ಟ್ nth ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೇಳಿರ್ತಕ್ಕಂಥದ್ದು ಕೊಟ್ಟಾಗ ಯಾವ ರೀತಿಯಾಗಿ ಕಂಡುಹಿಡಿಬೇಕು. ಇಲ್ಲೂ ಅಷ್ಟೇ n = 2n - 1 ಅಂತ ಕೇಳಿದೆ. ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಕೇಳಿದ್ದಾರೆ nth ಟರ್ಮಿಂದು, ಹೌದಾ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು ಕೇಳಿದ್ದಾರೆ. ಅಂದರೆ ಇಲ್ಲಿ ಅರ್ಥ ಏನಂದರೆ, ನಾವು ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡಿದರೆ 100% ಸಕ್ಸಸ್ ಆಗ್ತೀವಿ, ಒಳ್ಳೆ ಮಾರ್ಕ್ಸ್ ತೊಗೊತೀವಿ. ಅದಕ್ಕೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.